ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಬಸ್ಸು ಕರೆದ್ರಾ? ಬಾಸು ಕೇಳೇನಿಲ್ಲ ತಾನೆ? ಅಬ್ಬ ಬಚಾವಾದೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ನೀ ನನ್ನ ಮೇಲೆ ಸುಮ್ಮನೆ ರೇಗಾಡೋಕ್ಕಿಂತ ಮುಂಚೆ, ನಿನ್ನ ಕೈಗೆ ಸಿಕ್ಬೇಕಿದ್ದು ನನ್ನ ಮೇಲೆ ಬೀಳ್ಸೋಕ್ಕಿಂತ ಮುಂಚೆ ನಾನು ಏನೋ ಹೇಳ್ತಾ ಇದ್ದೀನಿ, ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊ. ಸ್ವಲ್ಪ ಅವಕಾಶ ಕೊಡು ಪ್ಲೀಸ್. ಬಾಸು ಮಾತಾಡಿ. ಅಲ್ಲ, ನಿಮಗ್ ಮಾತಾಡ್ಬೇಡ ಅಂತ ಯಾರು ಹೇಳಿದ್ದು? ನೀವ್ ಹೇಳೋದ್ ನೋಡಿದ್ರೆ ನಾನ್ ನಿಮಗ್ ಮಾತಾಡಕ್ಕೆ ಬಿಡಲ್ಲ, ನಾನೊಬ್ಳೆ ವಟ 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 ಅಂತ ಮಾತಾಡ್ತಿರ್ತೀನಿ ಅಂತ ಹೇಳ್ತಿರಲ್ಲ. ಅಲ್ಲ, ನಮ್ಮೂರಲ್ಲಿ ನನ್ನನ್ನ ಏನಂತ ಕರೀತಾರೆ ಗೊತ್ತಾ? ದುರ್ಗಾ ಮಿತಭಾಷಿ. ಅಂದ್ರೆ ನಾನ್ ತುಂಬಾ ಕಮ್ಮಿ ಮಾತಾಡ್ತೀನಿ ಅಂತ. ಅಲ್ಲ, ನೀವ್ ಹೇಳೋದ್ ನೋಡಿದ್ರೆ ನಾನೊಳ್ಳೆ ಒಟ್ಕುಟೇಶ್ವರಿ ಆಡ್ದಂಗ್ ಆಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೋಡಿ ಬಾಸು, ಮಾತಾಡ್ಬೇಕು ಅಂತ ಕರ್ದಿರೋರು ನೀವು, ಮಾತಾಡ್ಬೇಕಾಗಿರೋರು ನೀವು. ಮತ್ತಿವಾಗ ನನ್ನ ಹತ್ರ ಅವಕಾಶ ಏನಕ್ಕೆ ಕೇಳ್ಬೇಕು ಹೇಳಿ? ಬಾಸು ಅಂದ್ರೆ ನಾನು ಇಷ್ಟೊತ್ತು ಮಾತಾಡಿದ್ನ ನೀವ್ ಕೇಳಿಸ್ಕೊಂಡಿಲ್ವಾ? ನಾನು ಎಲ್ಲ ಕೇಳಿಸ್ಕೊಂಡೆ. ಆಕ್ಚುಲಿ ನಾನು ಇನ್ನ ಏನಕ್ಕೆ ಬರಕ್ಕೆ ಹೇಳ್ದೆ ಅಂದ್ರೆ, ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು. ಪೂಜೆ ಆದ ತಕ್ಷಣ ಹೇಳೋಣ ಅಂತ ಅನ್ಕೊಂಡೆ. ಎನಿವೆ, ನೀನು ಇವತ್ತು ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದೆ ಅಂದರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ ದುರ್ಗ. ಅದು ನಿನಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ದುರ್ಗ. ಇವತ್ತು ನೀನು ಹಿತನ ಪೂಜೆಗೆ ಒಪ್ಪಿಸಿ, ಅವಳನ್ನ ರೆಡಿ ಮಾಡಿ, ಅವಳ ತಲೆ ವಾಚಿ, ಅವಳನ್ನ ನನ್ನ ಪಕ್ಕ ಕೂರೋದಕ್ಕೆ ಒಪ್ಪಿಸಿ. ಓ ಮೈ ಗಾಡ್, ಅದೆಲ್ಲ ಒಂಥರ ಮ್ಯಾಜಿಕಲ್, ಮಿರಾಕಲ್ ಅಂತ ಅನಿಸ್ತು ಗೊತ್ತಾ? ನಮ್ಮ ಯಾರಿಗೂ ಮಾಡೋಕ್ಕಾಗ್ತಿದ್ನ ನೀನು ಮಾಡಿಬಿಟ್ಟೆ ದುರ್ಗ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅದಕ್ಕೆಲ್ಲ ಧನ್ಯವಾದ ಯಾಕೆ ಹೇಳ್ತೀರಾ ಬೋಸು? ನಾನು ಅದನ್ನೆಲ್ಲ ಪುಟ್ ಮೇಡಮ್ಗೋಸ್ಕರ ಮಾಡಿದ್ದು. ಅವಳು ಕೇರ್ ಟೇಕರ್ ಆಗಿ ನಾನು ಅಷ್ಟು ಮಾಡೋಕ್ಕಾಗಲ್ವಾ? ಐನೋ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರೋದು. ಆ್ಯಕ್ಚುಲಿ ನಿನಗೆ ಹಿತ ಮೇಲೆ ಜೆನ್ಯೂನ್ ಆಗಿ ಕನ್ಸರ್ನ್ ಇದೆ, ಪ್ರೀತಿ ಇದೆ. ಅದಕ್ಕೆ ನೀನು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು. ನಾನು ಕೂಡ ನಿನಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರೋದು. ಹಬ್ಬಾ, ಅಪರೂಪಕ್ಕೆ ಇಬ್ರು ಸಮಾಧಾನದಲ್ಲಿ ಮಾತಾಡ್ತಿದ್ದಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕತ್ತಿ ಚೂರಿ ಹಿಡ್ಕೊಂಡು ಯುದ್ಧನೇ ಶುರು ಮಾಡಿರೋರು. ಅದು ಸರಿ, ನಿನಗೆ ಹಿತಾಗಿ ಏನು ಬೇಕು, ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತೆಲ್ಲ ಹೇಗೆ ಗೊತ್ತು? ಅದು ನಂಗೆ ದೇವಿಯವ್ರು ಹೇಳ್ಕೊಡ್ತಾರೆ. ಶುರುವಾಯಿತು ನಾಗವಲ್ಲಿ ಪ್ರವೇಶ. ಈ ಕೇಸ್ ಯಾಕೋ ಸರಿ ಹೋಗೋ ಥರ ಕಾಣಿಸ್ತಾ ಇಲ್ಲ. ಬಾಸು, ಏನದು ಏನೋ ಗೊಣಗ್ತಿದ್ದೀರಲ್ಲ? ಏನಿಲ್ಲ. ಆ್ಯಕ್ಚುಲಿ ದೇವಿ ಅಂತ ಹೇಳ್ತೀಯಲ್ಲ, ನಾನು ದೇವಿ ಶ್ಲೋಕನ ಹೇಳ್ಕೊಂಡೆ. ಅಯ್ಯೋ ದೇವ್ರೆ, ನಿಮ್ ಕೆಲವೇ ಕ್ಷಣದಲ್ಲಿ ಇವರಿಬ್ರು ಮಧ್ಯೆ ಮತ್ತೆ ಜಗಳ ಶುರು ಆಗೋ ತರ ಕಾಣಿಸ್ತಿದೆ. ಅದಕ್ಕೂ ಮುಂಚೆ ಹೇಗಾದ್ರೂ ಮಾಡಿ ಇವರಿಬ್ರು ಮಧ್ಯೆ ಕ್ಯೂಟ್ ಮೂಮೆಂಟ್ ಕ್ರಿಯೇಟ್ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಹೇಯ್, ಏನಾಯ್ತು? ಯಾಕೆ ಹಿಂಗೆ ಸೀನ್ತಾ ಇದೆಯಾ? ಬಾಸು, ನನಗೆ ಗುಲಾಬಿ ಹೂ ಪರಿಮಳ ಅಂದ್ರೆ ಆಗಲ್ಲ. ಬಾಸು, ನಾನು ಇನ್ನೂ ಇಲ್ಲೇ ಇದ್ರೆ ಬೆಳಗ್ಗೆವರೆಗೂ ಸಿಂತಾ ಇರ್ತೀನಿ. ಬಾಸು, ನಾನು ಬರ್ತೀನಿ. ಅರೆ, ಇದೇನು ಇದ್ಕಿದಾಗೆ ರೋಸ್ ಪೆಟಲ್ ಎಲ್ಲ ಹಾರ್ತಾ ಇದೆಯಲ್ಲ, ಎಲ್ಲಿಂದ ಬಂತು?
ದೇವ್ರೆ, ಪ್ರತಿ ಸಲ ಇವರಿಬ್ರನ್ನ ಒಂದ್ ಮಾಡೋದಕ್ಕೆ ಅಂತ ಹೋದಾಗೆಲ್ಲ ಅದ್ ಎಡ್ವಟ್ಟೆ ಆಗತ್ತಲ್ಲ, ಯಾಕೆ? ಪುಟ್ ಮೇಡಮ್, ಅಮ್ಮ ನೆನಪಾಗ್ತಿದಾರಾ? ನಮ್ಮಮ್ಮ ಎಲ್ಲಿ ಅಂತ ಕೇಳ್ತಿದ್ಯಾ? ನಿಮ್ಮಮ್ಮ ಎಲ್ಲಿದಾರೋ ನಮ್ಮಮ್ಮನೂ ಅಲ್ಲೇ ಇದ್ದಾರೆ. ಆದ್ರೆ ನಮ್ಮಮ್ಮ ನನ್ನನ್ನು ಬಿಟ್ಟು ಹೋಗಿ ತುಂಬಾನೇ ವರ್ಷಗಳಾಗೋಯ್ತು. ನಮ್ಮಮ್ಮ ಹೋದ್ಮೇಲೆ ನನಗೆ ನಮ್ಮ ಅಕ್ಕನೇ ಅಮ್ಮ ಆಗಿದ್ಲು, ಗೊತ್ತಾ? ಆಮೇಲೆ ಸ್ವಲ್ಪ ದಿನಗಳಲ್ಲೇ ಅವಳು ಕಳೆದೋದ್ಲು. ನಾನು ಯಾರ್ಯಾರು ತುಂಬಾ ಇಷ್ಟಪಡ್ತೀನೋ ಅವರೆಲ್ಲರೂ ನನ್ನಿಂದ ದೂರ ಆಗ್ತಾರೆ ಅನ್ಸುತ್ತೆ. ನಾನು ನೀನು ಯಾವಾಗ್ಲೂ ಒಟ್ಟಿಗೆ ಇರೋಣ ಅಂತ ಹೇಳ್ತಿದ್ಯಾ? ಸರಿ, ನಾವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರೋಣ. ನಿನಗೂ ಅಮ್ಮ ಇಲ್ಲ, ನನಗೂ ಅಮ್ಮ ಇಲ್ಲ. ನನಗೆ ನೀನಮ್ಮ ಆಗು, ನಿಂಗೆ ನಾನಮ್ಮ ಆಗ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಏನಕ್ಕೆ ಅದನ್ನು ತೆಗಿತಾ ಇದ್ದೀರಾ? ಹಾಕಿ ಅಲ್ಲಿ ವಾಪಸ್ಸು. ಯಾರು ನಿಮಗೆ ಇದನ್ನೆಲ್ಲ ಮುಟ್ಟಕ್ಕೆ ಹೇಳಿದ್ದು? ಶರತ್, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಐ ನೋ ನಿಮ್ಗೆ ಇದನ್ನೆಲ್ಲ ನೋಡೋಕ್ಕೆ ತುಂಬ ಕಷ್ಟ ಆಗತ್ತೆ ಅಂತ. ನೀವು ಅಂಬಿಕಾ ವಸ್ತುಗಳನ್ನ ಎಷ್ಟು ಪ್ರೀತಿಸ್ತೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಏನು ಮಾಡೋದು, ಅಂಬಿಕಾ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವಳಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕಬೇಕು ಅಂತ ಪೂಜಾರಿಗಳು ಹೇಳಿದ್ದಾರೆ. ಎಷ್ಟು ಸುಳ್ಳು ಹೇಳ್ತೀಯ ಮಾಯಾ? ನಿನ್ಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಮೊದಲು ನಿನ್ ನಾಟಕ ನಿಲ್ಸು. ಪೂಜಾರಿ ಹೇಳಿ ಯಾರೇ ಹೇಳಿರ್ಲಿ, ಅಂಬಿಕಾ ವಸ್ತುಗಳು ಈ ಮನೇಲಿ ಇರುತ್ತೆ, ಇರಬೇಕು ಅಷ್ಟೇ.